ಬಿಹಾರದ ಶೀತಲ ದೇವಸ್ಥಾನದಲ್ಲಿ ಕಾಲ್ತುಳಿತ ಆಗಿದೆ. 8 ಮಹಿಳೆಯರು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಬಿಹಾರದ ಶೀತಲ ದೇವಸ್ಥಾನದಲ್ಲಿ ಕಾಲ್ತುಳಿತ ಸಂಭವಿಸಿದೆ. 8 ಮಹಿಳೆಯರು ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಬಿಹಾರದಲ್ಲಿ ಆಗಿರುವಂತಹ ಘಟನೆ ಇದು. ಚೈತ್ರ ಮಾಸದ ಕೊನೆ ಮಂಗಳವಾರದ ಹಿನ್ನೆಲೆ ಭಕ್ತರಿಂದ ತುಂಬಿದ್ದ ದೇವಾಲಯದಲ್ಲಿ ಈಗ ಕಾಲ್ತುಳಿತ ಸಂಭವಿಸಿದೆ. ದೇವರ ದರ್ಶನ ಪಡೆಯಲು ನೂಕು ನುಗ್ಗಲು ಉಂಟಾಗಿದೆ. ಕಾಲ್ತುಳಿತ ಸಂಭವಿಸ್ತಾ ಇದ್ದಂತೆ ದೇಗುಲವನ್ನ ಬಂದ್ ಮಾಡಲಾಗಿದೆ. ಬಿಹಾರದ ಶೀತಲ ದೇವಸ್ಥಾನದಲ್ಲಿ ಕಾಲ್ತುಳಿತ ಆಗಿದೆ. 8 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕುಟುಂಬದವರ ಆಕ್ರಂದನ ಯಾವ ರೀತಿ ಇದೆ ಅಂತ. 15ಕ್ಕೂ ಹೆಚ್ಚು ಜನರಿಗೂ ಕೂಡ ಗಾಯ ಆಗಿದೆ. ಬಿಹಾರದ ನಳಂದದಲ್ಲಿರುವಂತಹ ಒಂದು ಶೀತಲ ದೇವಸ್ಥಾನ ಚೈತ್ರ ಮಾಸದ ಕೊನೆ ಮಂಗಳವಾರ ಅಂತ ಏನು ಮಾಡಿದ್ದಾರೆ, ಎಲ್ಲರೂ ಕೂಡ ಒಂದೇ ಸಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ದೇವಸ್ಥಾನ ಯಾವ ರೀತಿ ಇದೆ, ಚಿಕ್ಕ ದೇವಸ್ಥಾನನ ಅಥವಾ ದೊಡ್ಡ ದೇವಸ್ಥಾನನ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಹೌದು ದೇವಸ್ಥಾನಕ್ಕೆ ಹೋಗಬೇಕು, ಈಗ ಏನೋ ಒಂದು ಬಹಳ ಒಂದು ಇಂಪಾರ್ಟೆಂಟ್ ದಿನ ಇದೆ ಅಥವಾ ಈ ಒಂದು ದಿನ ಹೋಗಲೇಬೇಕು ದೇವಸ್ಥಾನಕ್ಕೆ, ಹಬ್ಬ ಇದೆ, ಹರಿದಿನ ಇದೆ ಅಂತ ಅಂದಾಗ ದೇವಸ್ಥಾನಕ್ಕೆ ಹೋಗಿ, ತಪ್ಪು ಅಂತ ಯಾರೂ ಕೂಡ ಹೇಳಲ್ಲ. ಆದರೆ ಸರತಿ ಸಾಲಿನಲ್ಲಿ ಹೋಗಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯ ತೊಂದರೆಗಳಾಗತ್ತೆ. ನೋಡಿ, ಆ ಮಹಿಳೆಯರನ್ನ ಕಳ್ಕೊಂಡಂತಹ ಕುಟುಂಬಸ್ಥರ ಗೋಳಾಟ ನೋಡಿದ್ರೆ ನಿಜಕ್ಕೂ ಕೂಡ ಕರುಳು ಹಿಂಡುವಂತಿದೆ ಆ ಒಂದು ದೃಶ್ಯಗಳು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಷ್ಟರ ಮಟ್ಟಿಗೆ ದೇವಸ್ಥಾನದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಅಂತ ಅಂದ್ರೆ ಮುಖ್ಯವಾಗಿ ಜನರು ಕೂಡ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ಸರತಿ ಸಾಲಿನಲ್ಲಿ ಹೋಗಬೇಕು. ಅದರ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಏನೆಲ್ಲ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ರು, ಯಾಕೆ ಇಷ್ಟರ ಮಟ್ಟಿಗೆ ಕಾಲ್ತುಳಿತ ಸಂಭವಿಸಿತು? ಸಾಹಿತ್ಯ ಕಳೆದ ವರ್ಷದಿಂದ ನಾವು ನೋಡಿದ್ದೆ, ಆದ್ರೆ ಅನೇಕ ಕಾಲ್ತುಳಿತ ಘಟನೆಗಳು ಸಂಭವಿಸಿದ್ವು. ಇದಕ್ಕೆ ಅನೇಕ ಅಮಾಯಕರು ಸಾವನ್ನಪ್ಪಿದ್ರು. ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಕಾಲ್ತುಳಿತದ ಘಟನೆಗಳು ನಡೀತಾ ಇದ್ರೂ ಕೂಡ ನಮ್ಮ ಸ್ಥಳೀಯ ಆಡಳಿತಗಳು, ಸರ್ಕಾರಗಳು, ಜೊತೆಗೆ ಅಲ್ಲಿನ ಒಂದು ದೇವಾಲಯಗಳ ಆಡಳಿತ ಮಂಡಳಿಯವರು ಅಥವಾ ಯಾರ್ಯಾರು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅವರು ಎಲ್ಲೋ ಒಂದೆಡೆ ಮತ್ತೆ ಈ ಒಂದು ನಿರ್ಲಕ್ಷ್ಯವನ್ನ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಈಗ ಬಿಹಾರದ ನಳಂದ ಮಾಘ್ರಾದಲ್ಲಿ ಇರುವಂತಹ ಮಾತಾ ಶೀತಲಾಷ್ಟಮಿ ದೇವಸ್ಥಾನದಲ್ಲಿ ಜಾತ್ರೆ ಆಯೋಜನೆ ಮಾಡಲಾಗಿತ್ತು. ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಾಲ್ತುಳಿತ ಸಂಭವಿಸಿ ಸರಿಸುಮಾರು 8 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತೆ ಹೆಚ್ಚಳ ಆಗಬಹುದು ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನುಳಿದವರು ಕೂಡ ಗಾಯಗೊಂಡಿದ್ದಾರೆ. ಇನ್ನು ಕೆಲವು ಜನ ಗಾಯಗೊಂಡಿದ್ದಾರೆ. ಎಲ್ರಿಗೂ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಸಾವನ್ನಪ್ಪಿದವರು ಎಲ್ಲರೂ ಕೂಡ ಮಹಿಳೆಯರು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸಾಹಿತ್ಯ. ಇನ್ನು ಕಳೆದ ವರ್ಷದಿಂದ ನೋಡಿದ್ದೆ ಆದ್ರೆ ಮಹಾಕುಂಭದಲ್ಲಿ ಬ್ಯಾಕ್ ಟು ಬ್ಯಾಕ್ 1-2 ಕಾಲ್ತುಳಿತ ಘಟನೆಗಳು ಸಂಭವಿಸಿದ್ವು. ಸರಿಸುಮಾರು 40ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ಅದಾದ ನಂತರ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಆಯೋಜನೆ ಮಾಡಿದ್ದಂತಹ, ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದ ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ 11 ಜನ ಸಾವನ್ನಪ್ಪಿದ್ರು. ಇದಾದ ನಂತರ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಾಲ್ತುಳಿತ ಘಟನೆಗಳು ಸಂಭವಿಸಿದ್ದಾವೆ. ಅನೇಕ ಅಮಾಯಕರು ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಸ್ಥಳೀಯ ಆಡಳಿತಗಳು ಎಚ್ಚೆತ್ತುಕೊಳ್ಳದೆ ಇರೋದಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಸರ್ಕಾರ ಎಚ್ಚೆತ್ತುಕೊಂಡಿದೆ. 4 ಲಕ್ಷ ನಾವು ಪರಿಹಾರ ನೀಡ್ತೀವಿ ಅಂತ ಹೇಳ್ತಾ ಇದೆ. ತನಿಖೆ ಮಾಡೋದಕ್ಕೂ ಕೂಡ ಆಯೋಗ ರಚನೆ ಮಾಡ್ತಾ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.